ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ನಾರ್ಮಲಾಗಿ ನಿಮಗಿದು ಸಿಂಪಲ್ ರೆಸಿಪಿ ಅಂತ ಎನಿಸ್ಬೋದು, ಸಿಂಪಲ್ ಆಗಿದೆ. ಆದರೆ ಕೆಲವು ಇದಕ್ಕೆ ನಾವು ಹಾಕ್ತೀವಿ ನೋಡಿ, ಅದರಿಂದ ಇದರ ಟೇಸ್ಟ್ ಉಂಟು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಟ್ರೈ ಮಾಡಿ ಇದನ್ನೊಮ್ಮೆ. ಇದಕ್ಕೆ ಇವಾಗ ಬೇಕು ಚಿರೋಟಿ ರವೆ, ಬಾಂಬೆ ರವೆ ಅಥವಾ ಇಡ್ಲಿ ರವೆ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು 2.5 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಅವಲಕ್ಕಿಯನ್ನು ನೆನೆ ಹಾಕಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ರವೆ ಬೇಕಿದ್ದರೆ ನೀವು ವಾಶ್ ಮಾಡಿ ಕೂಡ ತೊಗೊಳ್ಬೋದು. ಓಕೆ, ಎಲ್ಲವನ್ನು ಒಂದಕ್ಕೆ ಹಾಕ್ತೀನಿ. ಇಲ್ಲಿ 1 ಕಪ್ಪಷ್ಟು ನಾನು ಮೊಸರು ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಕಪ್ಪಷ್ಟು ಇದಕ್ಕೆ ಹಾಕ್ತೀನಿ, ಹಾಗೂ ಅರ್ಧ ಕಪ್ಪಷ್ಟು ಹಾಗೆ ನಾನು ಬಾಕಿ ಉಳಿಸ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಯೂಸ್ ಮಾಡಲಿಕ್ಕುಂಟು. ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆಯೇ ನೆನೆ ಹಾಕ್ತೀನಿ, ರವೆ ಚೆನ್ನಾಗಿ ನೀರೆಲ್ಲ ಎಳ್ಕೊಳ್ಳಿ ಅಂತ ಹೇಳಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಅದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡಿ ಆದಮೇಲೆ ಹಾಗೆಯೇ ಬಿಡೋಣ. ಸರಿಯಾಗಿ ರವೆ ಸಾಫ್ಟ್ ಆಗಲಿ, ನೀರೆಲ್ಲ ಎಕ್ಸ್ಟ್ರಾ ಇದೆಲ್ಲ ಎಳ್ಕೊಂಡು ಸಾಫ್ಟ್ ಆಗಲಿ ಅಂತ ಹೇಳಿ. ನೋಡಿ, ಸರಿಯಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ. 1-2 ನಿಮಿಷ ಹೀಗೇ ಬಿಡ್ತೀನಿ. ಇವಾಗ 2 ನಿಮಿಷ ಆಗಿದೆ, ರವೆ ಇಲ್ಲಿ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದ್ದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೂ ಗ್ರೈಂಡ್ ಮಾಡ್ತೀನಿ. ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕಂತ ಏನಿಲ್ಲ, ನಾರ್ಮಲಾಗಿ ನೀವು ಗ್ರೈಂಡ್ ಮಾಡಿದರೆ ಸಾಕು. ನೋಡಿ, ಇಷ್ಟು ದಪ್ಪ ಇರಲಿ, ಪರ್ಫೆಕ್ಟ್ ಆಗಿದೆ ಇದು. ಇವಾಗ ಇದನ್ನು ಒಂದು ಬೌಲಿಗೆ ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಕ್ಯಾರೆಟ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಟೊಮೆಟೊ ಕೂಡ ಸಣ್ಣದಾಗಿ ಹೆಚ್ಚಿ ನಿಮಗೆ ಇಷ್ಟ ಇದೆ ಆದರೆ ನೀವು ಸೇರಿಸ್ಬೋದು. ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ನಾನು ಈನೋ ಪೌಡರ್ ಹಾಕ್ತಾ ಇದ್ದೀನಿ, 1 ಚಮಚದಷ್ಟು. ಕೆಲವರು ಎನಿಸ್ತಾರೆ ಎಲ್ಲದಕ್ಕೂ ಎಂತ ಈನೋ ಪೌಡ್ರ್ ಹಾಕ್ತೀರಾ ಅಂತೇಳಿ. ದಿಢೀರಾಗಿ ಮಾಡುವಂಥದ್ದು ಯಾವುದಾದ್ರೂ ಇದೆ ಆದರೆ ಅದಕ್ಕೆ ನಾವು ಈನೋ ಪೌಡ್ರು ಎಲ್ಲ ನಾವು ಹಾಕಲೇಬೇಕು, ಆವಾಗ ಮಾತ್ರ ಅದು ಸಾಫ್ಟಾಗಿ ಬರೋದು. ಇಲ್ಲದಿದ್ದರೆ ನೀವು ನೈಟಿಗೆಲ್ಲ ಪ್ರಿಪೇರ್ ಮಾಡಿ ಇಡಬೇಕಾಗುತ್ತೆ, ಬೆಳಿಗ್ಗೆ ಮಾಡಬೇಕಾಗುತ್ತೆ, ಅಷ್ಟೇ ಕೆಲಸ. ಆಮೇಲೆ ನಿಮಗೆ ಇನ್ಸ್ಟೆಂಟಾಗಿ ಬೇಗನೆ ಮಾಡಬೇಕು ಅಂತ ಆದರೆ ನೀವು ಈನೋ ಪೌಡ್ರ್ ಆ್ಯಡ್ ಮಾಡಲೇಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈನೋ ಪೌಡ್ರ್ ಹಾಕಿದ ತಕ್ಷಣ ನಾವು ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಮೊದಲೇ ನಾನು ಇಡ್ಲಿ ಪಾತ್ರೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ನೀರು ಕುದೀತಾ ಉಂಟು, ಹಾಗೂ ಅದರ ಪ್ಲೇಟಿಗೆ ಕೂಡ ನಾನು ಆಯಿಲನ್ನು ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಈನೋ ಪೌಡ್ರ್ ಹಾಕಿದ ತಕ್ಷಣ ತಿರುಗಿಸೋದು ಹಾಗೂ ಹಾಕಿ ಬಿಡಬೇಕು, ಆವಾಗ ಅದು ಉಬ್ಬಿಕೊಂಡು ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈನೋ ಪೌಡ್ರ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ನಾವು ಹಾಗೆಯೇ ಬಿಡಬಾರ್ದು. ಓಕೆ, ಇವಾಗ ಇದನ್ನು ನಾವು ಮುಚ್ಚಿಡೋಣ. ಒಂದು 10ರಿಂದ 15 ನಿಮಿಷ ಬೇಯಿಸಿ ಇದನ್ನು ಚೆನ್ನಾಗಿದ್ದು ಬೇಗನೆ ಬೇಯುತ್ತೆ. ಓಕೆ, ಒಂದು ಸೈಡ್ ಬೇಯಲಿಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ನಾವು ರೆಡಿ ಮಾಡೋಣ. ಬೇರೆ ಇದಕ್ಕೆ ಏನೆಲ್ಲ ಬೇಕು ಅದು ಕೊತ್ತಂಬರಿ ಸೊಪ್ಪು, ಪುದೀನ, ಸಣ್ಣ ತುಂಡು ಶುಂಠಿ ಹಾಗೂ 1 ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ನಾನು ಗ್ರೈಂಡ್ ಮಾಡ್ತೀನಿ. ಇದಕ್ಕೆ ಒಂದು ಸಣ್ಣ ಚಮಚದಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ನಾವು ಉಳಿಸಿದ್ವಿ ನೋಡಿ ಮೊಸರು, ಅದನ್ನು ಕೂಡ ಇದಕ್ಕೆ ನಾವು ಹಾಕೋಣ. ಓಕೆ, ಇದನ್ನು ಇವಾಗ ಗ್ರೈಂಡ್ ಮಾಡೋಣ. ಇಲ್ಲಿ ಇವಾಗ ಇದು ಬೆಂದಿದೆ, ಪರ್ಫೆಕ್ಟ್ ಆಗಿದೆ. ನಿಮಗೆ ಗೊತ್ತಾಗದಿದ್ದರೆ ಒಂದು ಚಮಚ ಅಥವಾ ಚಾಕು ಹಾಕಿ ನೀವು ನೋಡ್ಬೋದು. ಇವಾಗ ಇದನ್ನು ಹೊರಗಡೆ ತೆಗೆಯೋಣ. ಇನ್ನೊಂದು ಸೈಡಲ್ಲಿ ಒಂದು ಕಡಾಯಿ ಇಡಿ, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಸಾಸಿವೆ ಹಾಗೂ ಜೀರಿಗೆ ಎರಡನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಎರಡು ಕೂಡ ಫ್ರೈ ಆಗಿದ್ದೆ. ಇದಕ್ಕೆ ನಾವು ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡೋಣ. ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ನಿಮಗೆ ಬೇಕಿದ್ದರೆ ನೀವು ಸ್ವಲ್ಪ ನೀರುಳ್ಳಿಯನ್ನು ಕೂಡ ಸೇರಿಸ್ಬೋದು. ಓಕೆ, ಕರಿಬೇವು ಸೊಪ್ಪು ಫ್ರೈ ಆಗಿದ್ದೆ, ಗ್ಯಾಸನ್ನು ಆಫ್ ಮಾಡಿ. ಇವಾಗ ನಾವು ರೆಡಿ ಮಾಡಿದ ಚಟ್ನಿಯನ್ನು ಇದಕ್ಕೆ ಆ್ಯಡ್ ಮಾಡಿ. ಓಕೆ, ಇಲ್ಲಿ ಇವಾಗ ಇದಕ್ಕೆ ನೀರನ್ನು ಸೇರಿಸಿ. ಇದು ನನಗೆ ಸ್ವಲ್ಪ ತೆಳುವಾಗಿ ಬೇಕು, ತುಂಬ ದಪ್ಪವಾಗಿ ಬೇಡ. ಇಲ್ಲಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ, ಹಾಗೂ ಸ್ವಲ್ಪ ಲಿಂಬೆ ರಸವನ್ನು ಇದಕ್ಕೆ ಹಿಂಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇದು ರೆಡಿಯಾಗಿದೆ. ಇಷ್ಟು ತೆಳುವಾಗಿದ್ದರೆ ಸಾಕು ಇದು. ಓಕೆ, ಇನ್ನೊಂದು ಸೈಡ್ ನೋಡಿ, ಇದು ಕೂಡ ರೆಡಿ ಇದೆ, ಬಿಸಿ ಇದೆ. ಇವಾಗ ಬಿಸಿ ಇರಬೇಕು ಇದು. ಹಾಗೂ ಇದನ್ನು ಟರ್ನ್ ಮಾಡಿ
ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀವು ಇದನ್ನು ಕಟ್ ಮಾಡಿ. ಸಾಫ್ಟ್ ಇದೆ ಹಾಗೂ ಸ್ವಲ್ಪ ಬಿಸಿ ಇದೆ. ತುಂಬ ತಣ್ಣಗಾಗಲಿಕ್ಕೆ ಬಿಡಬೇಡಿ. ಇದು ನೋಡಿ ಸಾಫ್ಟ್ ಆಗಿದೆ, ಇದು ಚೆನ್ನಾಗಿ ಬಂದಿದೆ. ಇವಾಗ ನೀವು ರೆಡಿ ಮಾಡಿದ ಚಟ್ನಿ ಉಂಟು ನೋಡಿ, ಅದನ್ನು ಇದರ ಮೇಲೆ ಹಾಕಿ ಇದನ್ನು ಹಾಗೆಯೇ ನೀವು 2-3 ನಿಮಿಷ ಬಿಡಬೇಕು. ಆಮೇಲೆ ಇದನ್ನು ನೀವು ತಿನ್ನಬೇಕು. ತುಂಬ ನಿಜವಾಗ್ಲೂ ಹೇಳ್ತೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಇದಕ್ಕೆ ಸ್ವಲ್ಪ ಸಕ್ಕರೆ, ಆ ಲೆಮನ್, ಆ ಮೊಸರಿನ ಫ್ಲೇವರ್ ಎಲ್ಲ ಸೇರಿ ಉಂಟು ನೋಡಿ, ಒಂಥರ ಟೇಸ್ಟ್ ಬರುತ್ತೆ. ನಿಜವಾಗ್ಲೂ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಹೊಸ ರುಚಿ, ಹೊಸ ಟೇಸ್ಟ್ ಅಂತ ಎನಿಸಿ ನೋಡುವಾಗ ಕೂಡ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಹಾಗಾಗಿ ಡಿಫ್ರೆಂಟಾದ ಒಂದು ಹೊಸತಾದ ತಿಂಡಿ ಅಂತ ಹೇಳಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೋಡಿ, ಇದನ್ನು ನೀವು ಜಸ್ಟ್ ಟ್ರೈ ಮಾಡಿ, ಆಮೇಲೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಬೆಸ್ಟ್ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.